ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಈಗ ನಾವು ಈ ಒಂದು ಅವಧಿಯಲ್ಲಿ ಒಂದು ಹೊಸ ವಿಷಯ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರುವಂಥ ಕೆಲವೊಂದು ಮಾಹಿತಿಗಳನ್ನ ಹಾಗೆ ನೆನಪಿಸ್ಕೊಳ್ಳೋಣ. ಓಕೆ, ಉದಾಹರಣೆಗೆ ಈ ರೀತಿ ಒಂದು ಸಂಖ್ಯೆ ಕೊಡ್ತಾರೆ, 14, 7, 36, 29. ಹೀಗೆ 4 ಸಂಖ್ಯೆಗಳನ್ನ ಕೊಡ್ತಾರೆ. ಕೊಟ್ಬಿಟ್ಟು ಇವುಗಳನ್ನ ಏರಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳ್ತಾರೆ. ಏರಿಕೆ ಕ್ರಮದಲ್ಲಿ ಜೋಡಿಸೋಣ. ಏರಿಕೆ ಅಂದರೆ ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ಏರು ಅಂದ್ರೆ ಹತ್ತೋದು, ಹತ್ತೋದು ಕೆಳಗಿಂದ ಮೇಲೆ ಹೋಗೋದು. ಕೆಳಗೆ ಅಂದ್ರೆ ಮತ್ತೆ ಎಂತ ಸಂಖ್ಯೆ ಬರೀಬೇಕು? ಚಿಕ್ಕ ಸಂಖ್ಯೆ. ಆಮೇಲೆ ಸ್ವಲ್ಪ ದೊಡ್ಡದು, ಇನ್ನೂ ಸ್ವಲ್ಪ ದೊಡ್ಡದು, ಇನ್ನೊಂದು ಸ್ವಲ್ಪ ದೊಡ್ಡದು. ಈ ರೀತಿಯ ಸಂಖ್ಯೆಗಳನ್ನ ಜೋಡಿಸೋದಕ್ಕೆ ಏರಿಕೆ ಕ್ರಮ ಅಂತ ಹೇಳ್ತೀವಿ. ಹೌದಲ್ವಾ? ಅಂದ್ರೆ ಮೊದಲು ಎಂತ ಸಂಖ್ಯೆ ಬೇಕು ನಮಗೆ? ಚಿಕ್ಕ ಸಂಖ್ಯೆ. 14, 7, 36, 29. 7 ತುಂಬಾ ಚಿಕ್ಕದು 7. ಹೌದಪ್ಪ, ತುಂಬಾ ಚಿಕ್ಕದು 7. ಓಕೆ, ಮುಂದಿನ ಸಂಖ್ಯೆ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿರ್ಬೇಕು. ಸ್ವಲ್ಪ ದೊಡ್ಡದಾಗಿ ಯಾವುದು? ಸ್ವಲ್ಪ ದೊಡ್ಡದು ನೋಡಿ. ಇದೇ ಚಿಕ್ಕದು ಎಲ್ಲವೂ ದೊಡ್ಡವೇ ಅಲ್ಲ. ಸ್ವಲ್ಪ ದೊಡ್ಡದು ಯಾವುದು? 14. ಅಂದ್ರೆ ಇದು ಸ್ವಲ್ಪ ದೊಡ್ಡದಲ್ಲ. ಈ ಸ್ವಲ್ಪ ದೊಡ್ಡದು ಉಳಿದೋಕ್ಕಿಂತ ಚಿಕ್ಕದು. ಅಂದ್ರೆ ನಂಗೆ ಸ್ವಲ್ಪ ದೊಡ್ಡದು ಬೇಕಾದ್ರೆ ಇರೋದ್ರಲ್ಲಿ ಚಿಕ್ಕದು ಹುಡುಕ್ಬೇಕು. ಎಸ್, ಹೌದು. 14 7ಕ್ಕಿಂತ ಸ್ವಲ್ಪ ದೊಡ್ಡದು. ಈ ಸ್ವಲ್ಪ ದೊಡ್ಡದು ಬೇಕಾದ್ರೆ ಇರೋದ್ರಲ್ಲಿ ಚಿಕ್ಕದು ನೋಡಿ. ಚಿಕ್ಕದು, ದೊಡ್ಡದು. ಮುಂದಿನ ಸಂಖ್ಯೆ ಇನ್ನೊಂಚೂರು ದೊಡ್ಡದಾಗಿರ್ಬೇಕು. ಸ್ವಲ್ಪ ದೊಡ್ಡದಾಗಿರ್ಬೇಕಾದ್ರೆ ಇರೋದ್ರಲ್ಲಿ ಚಿಕ್ಕದು ನೋಡಿ. 36, 29. ಹೌದು, 29 2ರಲ್ಲಿ ಚಿಕ್ಕದು, ಆದ್ರೆ 2ಕ್ಕಿಂತ ದೊಡ್ಡದು. ಹೌದು, ಇನ್ನುಳಿದು 36. ಇದು ಎಲ್ಲದಕ್ಕಿಂತನೂ ದೊಡ್ಡದಾಗಿದೆ. ಹೀಗೆ ಚಿಕ್ಕದು, ಸ್ವಲ್ಪ ದೊಡ್ಡದು, ಇನ್ನೊಂಚೂರು ದೊಡ್ಡದು, ಇನ್ನೊಂಚೂರು ದೊಡ್ಡದು. ಈ ರೀತಿ ಸಂಖ್ಯೆಗಳನ್ನ ಜೋಡಿಸೋದಕ್ಕೆ ಏನಂತ ಹೇಳ್ತಾರೆ? ಏರಿಕೆ ಕ್ರಮ ಅಂತ ಹೇಳ್ತಾರೆ. ಹೌದು ಮಕ್ಕಳೇ, ಈ ಉದಾಹರಣೆಗೆ ನಮಗೆ ಕೆಲವು ಸಂಖ್ಯೆಗಳನ್ನ ಕೊಡ್ತಾರೆ. ಈ ರೀತಿ ಇರುತ್ತೆ. ಈ ರೀತಿ ನಮಗೆ ಕೆಲವು ಸಂಖ್ಯೆಗಳನ್ನ ಕೊಡ್ತಾರೆ. ಕೊಟ್ಬಿಟ್ಟು ಇವುಗಳನ್ನ ಏರಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳ್ತಾರೆ. ಜೋಡಿಸೋಣ. ಎಂತ ಸಂಖ್ಯೆ ಕೊಟ್ಟಿದ್ದಾರೆ ನಮಗೆ? ದಶಮಾಂಶ, ಡೆಸಿಮಲ್ ನಂಬರ್ಸ್ ಕೊಟ್ಟಿದ್ದಾರೆ. 5.4, 6.09, 3.2, 8.7. ಸೊ ಮೊದಲನೇ ಸಂಖ್ಯೆ ಹೆಂಗಿರ್ಬೇಕಂತೆ? ಚಿಕ್ಕದಾಗಿರ್ಬೇಕಂತೆ. ಈ ದಶಮಾಂಶ ಸಂಖ್ಯೆಗಳನ್ನ ಹೋಲಿಕೆ ಮಾಡ್ಬೇಕಂದ್ರೆ ಯಾವ ರೀತಿ ಹೋಲಿಕೆ ಮಾಡ್ತೀರಿ? ಇಡೀ ಸಂಖ್ಯೆ ನಾವು ಹೋಲಿಕೆ ಮಾಡ್ತಾ ಕೂರೋದು ಬೇಡ ಮಕ್ಕಳೇ. ಜಸ್ಟ್ ಪೂರ್ಣ ಸಂಖ್ಯೆ ಭಾಗ. ನಿಮ್ಗೆ ಗೊತ್ತಿದೆ, ದಶಮಾಂಶ ಸಂಖ್ಯೆ ಅಂದ್ರೆ ಬಿಂದು ಇರುತ್ತೆ. ಬಿಂದು ಎಡಕ್ಕೆ ಪೂರ್ಣ ಸಂಖ್ಯೆಗಳಿರ್ತವೆ. ಬಿಂದು ಬಲಕ್ಕೆ ದಶಮಾಂಶ ಸ್ಥಾನಗಳಿರ್ತವೆ. ಅಂದ್ರೆ 10ನೇ ಒಂದರ ಸ್ಥಾನ, 100ನೇ ಒಂದರ ಸ್ಥಾನ. ಈ ರೀತಿ ಬಲಬದಿಯಲ್ಲಿ ದಶಮಾಂಶ ಸ್ಥಾನಗಳಿರ್ತವೆ. ನಾವು ಏನ್ ಮಾಡೋಣ ಅಂದ್ರೆ, ನಮಗೆ ಪೂರ್ಣ ಸಂಖ್ಯೆಯನ್ನು ಹೋಲಿಕೆ ಮಾಡೋದು ಬಹಳ ಸುಲಭ. 1ನೇ ಕ್ಲಾಸ್ನಲ್ಲೂ ಅದನ್ನೇ ಮಾಡಿದ್ದೇವೆ ನಾವು, ಹೌದಲ್ಲ? ಹಾಗಾಗಿ ಪೂರ್ಣ ಸಂಖ್ಯೆಗಳನ್ನ ಮಾತ್ರ ನೋಡ್ತಾ ಹೋಗಿ. ನೀವು ಮೊದಲು ಎಂತ ಸಂಖ್ಯೆ ಬೇಕು? ಚಿಕ್ಕದು. 5, 6, 3, 8. 3 ತುಂಬಾ ಚಿಕ್ಕದು. ಅಂದ್ರೆ 3.2 ಅತಿ ಚಿಕ್ಕ ಸಂಖ್ಯೆ. ಅದಕ್ಕೆ ಚೂರು ದೊಡ್ಡದು ಬೇಕಾದ್ರೆ ಎಂತ ದೊಡ್ಡದು ಬೇಕು? ಚಿಕ್ಕದು ನೋಡ್ಬೇಕು. 5, 6, 8. 5. ಹೌದು, 5 2ಕ್ಕಿಂತ ಚಿಕ್ಕದು, ಆದ್ರೆ ಇದಕ್ಕಿಂತ ದೊಡ್ಡದಾಗಿದೆ. ವೆರಿ ಗುಡ್, ರೈಟ್. ಸೊ ಮುಂದಿನ ಸಂಖ್ಯೆ ಚಿಕ್ಕದು, ದೊಡ್ಡದು. ಮುಂದಿನ ಸಂಖ್ಯೆ ಸ್ವಲ್ಪ ದೊಡ್ಡದಾಗಿರ್ಬೇಕು. ಸ್ವಲ್ಪ ದೊಡ್ಡದಾಗಿರ್ಬೇಕಾದ್ರೆ ಇರೋದ್ರಲ್ಲಿ 6, 8. ಹೌದು, 6 ಇದಕ್ಕಿಂತ ಚಿಕ್ಕದು, ಆದ್ರೆ 2ಕ್ಕಿಂತನೂ ದೊಡ್ಡದಾಗಿದೆ. ಇನ್ನು ಉಳಿದು ಇದೊಂದೇ, ಇದು ಎಲ್ಲದಕ್ಕಿಂತನೂ ದೊಡ್ಡದು. ಇದನ್ನ ನೀವು ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡಿದ್ದೀರಿ. ಉದಾಹರಣೆಗೆ ಈ ರೀತಿಯ ಒಂದು ಸಂಖ್ಯೆ ಕೊಡ್ತಾರೆ. 1.2, 1.002, 1.099, 1.02. ಹೀಗೆ ಕೊಟ್ಬಿಟ್ಟು ಇವುಗಳನ್ನ ಏರಿಕೆ ಕ್ರಮದಲ್ಲಿ ಜೋಡಿಸಿ ಅಂತಾರೆ. ಜೋಡಿಸೋಣ. ಎಸ್, ಏರಿಕೆ ಕ್ರಮ ಮೊದಲು ಎಂತ ಸಂಖ್ಯೆ ಬರೀಬೇಕು? ಚಿಕ್ಕ ಸಂಖ್ಯೆ ಗುರುತಿಸ್ಬೇಕು. ಗುರುತಿಸೋಣ ಚಿಕ್ಕ ಸಂಖ್ಯೆಯನ್ನ. ಎಸ್, ಗುರುತಿಸಿ. ಫಸ್ಟ್ ಯಾವ್ದನ್ನ ಹೋಲಿಕೆ ಮಾಡಬೇಕು? ಪೂರ್ಣ ಸಂಖ್ಯೆ ಭಾಗ. ಅಂದ್ರೆ ಬಿಂದು ಎಡಗಡೆ ಇರುವಂತದ್ದು. ಎಷ್ಟಿದೆ? ಇಲ್ಲಿ, ಇಲ್ಲಿ, ಇಲ್ಲಿ. ಪೂರ್ಣ ಸಂಖ್ಯೆ ಭಾಗ ಹೇಗಿದ್ದಾವೆ? ಸಮವಾಗಿದೆ. ಚಿಕ್ಕ ದೊಡ್ಡದು ಗುರ್ಸಕ್ಕಾಗತ್ತಾ? ಇಲ್ಲ. ಇದೇನ್ ಮಾಡ್ಲಿ ಹಾಗಾದ್ರೆ? ದಶಮಾಂಶ ಸ್ಥಾನಗಳನ್ನ ನೋಡಿ ಮಕ್ಕಳೇ. ದಶಮಾಂಶ ಸ್ಥಾನ ಒಟ್ಟಿಗೆ ಹೋಲಿಕೆ ಮಾಡ್ತಿರೋ ವಸ್ತು ಬೇಡ, ಒಂದೊಂದೇ ಸ್ಥಾನ ಹೋಲಿಕೆ ಮಾಡಿ. ಮೊದ್ಲು ಯಾವ್ದನ್ನ ಹೋಲಿಕೆ ಮಾಡೋಣ? 10ನೇ ಒಂದು ದಶಾಂಶ ಇದೆಯಲ್ಲ, 10ನೇ ಒಂದರ ಸ್ಥಾನವನ್ನ ಹೋಲಿಕೆ ಮಾಡಿ. ಒಂದು ವೇಳೆ ಸಮ ಇದ್ರೆ 100ನೇ ಒಂದರ ಸ್ಥಾನ ಹೋಲಿಕೆ ಮಾಡಿ. ಅದು ಸಮ ಇದ್ರೆ 1000ನೇ ಒಂದು ಸಹಸ್ರಾಂಶ ಸ್ಥಾನವನ್ನು ಹೋಲಿಕೆ ಮಾಡಿ. ಎಸ್, 10ನೇ ಸ್ಥಾನದಲ್ಲಿ ಎಷ್ಟಿದೆ? 2. ನಮಗೆ ಬೇಕಾದ ಚಿಕ್ಕದಲ್ಲ? 2. ಇಲ್ಲಿ, ಇಲ್ಲಿ, ಇಲ್ಲಿ 2 ಚಿಕ್ಕದ, 0 ಚಿಕ್ಕದ? 0 ಚಿಕ್ಕದು, ಆದ್ರೆ ಇಲ್ಲೂ 0 ಇದೆ, ಇಲ್ಲೂ 0 ಇದೆ, ಇಲ್ಲೂ 0 ಇದೆ. ಏನ್ ಮಾಡ್ಲಿ?
ನೂರನೇ ಒಂದರ ಸ್ಥಾನ ಶತಾಂಶ ಸ್ಥಾನ ನೋಡಿ ಎಷ್ಟಿದೆ ಇಲ್ಲಿ 0 ಇಲ್ಲಿ 9 ಇಲ್ಲಿ 2 ನಿಮಗೆ ಬೇಕಾದ್ರೆ ಚಿಕ್ಕದಲ್ಲ ಹಾ. 0 9 2 ಯಾವ್ದು ಚಿಕ್ಕದು 0 ಇರೋ ಈ ಸಂಖ್ಯೆ ಚಿಕ್ಕದು ಓಕೆ ಸೊ ಅತಿ ಚಿಕ್ಕ ಸಂಖ್ಯೆ 1.002 ಆಗಿರುತ್ತೆ ಸೊ ಮುಂದಿನ ಸಂಖ್ಯೆ ಇದಕ್ಕಿಂತ ಸ್ವಲ್ಪ ಸ್ವಲ್ಪ ದೊಡ್ಡದಾಗಿರ್ಬೇಕಾದ್ರೆ ಇರೋದ್ರಲ್ಲಿ ಚಿಕ್ಕದು ಚಿಕ್ಕದು ನೋಡಿ ಪೂರ್ಣ ಸಂಖ್ಯಾ ಸ್ಥಾನಗಳು ಸಮಯ ಸಮ ಇದೆ ಏನ್ ಮಾಡ್ಲಿ ದಶಾಂಶ 10ನೇ ಒಂದರ ಸ್ಥಾನ ನೋಡಿ ಎಷ್ಟಿದೆ 2 0 0 ಯಾವ್ದು ಚಿಕ್ಕದು 0 0 ಚಿಕ್ಕದು ಇಲ್ಲೂ 0 ಇದೆ ಇಲ್ಲೂ 0 ಇದೆ ಏನ ನೋಡ್ಲಿ 100ನೇ ಒಂದು ಸ್ಥಾನ 100ನೇ ಒಂದರ ಸ್ಥಾನ ನೋಡಿ ಎಷ್ಟಿದೆ ಇಲ್ಲಿ 9 ಇಲ್ಲಿ ಎಷ್ಟಿದೆ 2 ನಿಮಗೆ ಬೇಕಾದ್ದು ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆ ಹೌದಲ್ಲ 9 ಚಿಕ್ಕದ 2 ಚಿಕ್ಕದ 2 2 ಚಿಕ್ಕದು 2 ಇವೆರಡಕ್ಕಿಂತ ಚಿಕ್ಕದು ಇವೆರಡಕ್ಕಿಂತ ಚಿಕ್ಕದು ಆದ್ರೆ ಇದಕ್ಕಿಂತ ದೊಡ್ಡದು ದೊಡ್ಡದಾಗಿದೆ 1.02 ಸ್ವಲ್ಪ ದೊಡ್ಡದು ನೆಕ್ಸ್ಟ್ ಚಿಕ್ಕದು ದೊಡ್ಡದು ಮುಂದಿನ ಸಂಖ್ಯೆ ಇದು ಸ್ವಲ್ಪ ಒಂಚೂರು ದೊಡ್ಡದಾಗಿರ್ಬೇಕು ಒಂಚೂರು ದೊಡ್ಡದಾಗಿರ್ಬೇಕಾದ್ರೆ ಇರೋದ್ರಲ್ಲಿ ಚಿಕ್ಕ ಚಿಕ್ಕ ಸಂಖ್ಯೆ ನೋಡಿ ಪೂರ್ಣ ಸಂಖ್ಯಾ ಸ್ಥಾನ ಸಮ ಇದೆ 10ನೇ ಒಂದರ ಸ್ಥಾನ ನೋಡಿ 2 ಇದೆ 0 0 ಇದೆ ಯಾವ್ದು ಚಿಕ್ಕದು 0 0 ಇರೋ ಈ ಸಂಖ್ಯೆ ಚಿಕ್ಕದು ಇದು ಇದಕ್ಕಿಂತ ಚಿಕ್ಕದು ಆದ್ರೆ ಎರಡಕ್ಕಿಂತನೂ ದೊಡ್ಡದು ದೊಡ್ಡದಾಗಿದೆ ಹೌದಲ್ಲ ನಂತರ ಉಳಿದಿದ್ದು ಯಾವುದು 1.2 1.2 ಎಲ್ಲದಕ್ಕಿಂತನೂ ದೊಡ್ಡ ದೊಡ್ಡದಾಗಿದೆ ಹೀಗೆ ನೀವು ಒಂದೊಂದೇ ಸ್ಥಾನವನ್ನು ಹೋಲಿಕೆ ಮಾಡ್ತಾ ಹೋಗಿ ಮಕ್ಕಳ ಆಗ ನನಗೆ ಚಿಕ್ಕದು ಯಾವುದು ದೊಡ್ಡದು ಯಾವುದು ಅಂತೇಳಿ ಗೊತ್ತಾಗ್ತಾ ಹೋಗುತ್ತೆ ಓಕೆ ಸೊ ಈಗ ನನಗೆ ಏನಾದ್ರು ಹೊರಟಿರೋ ವಿಷಯ ಏನಪ್ಪ ಅಂದ್ರೆ ಇನ್ನು ಮುಂದೆ ನಿಮಗೆ ಕೆಲವು ಸಂಖ್ಯೆಗಳನ್ನ ಕೊಡ್ತಾರೆ ಹೇಗಿರ್ತಾವಪ್ಪ ಆ ಸಂಖ್ಯೆಗಳು ಅಂದ್ರೆ ಉದಾಹರಣೆಗೆ 0.25 0.56 0.32 ಇವುಗಳಲ್ಲಿ ಒಂದಕ್ಕೆ ತುಂಬಾ ಸಮೀಪವಾದ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ ಆಯ್ತಾ ಪ್ರಶ್ನೆ ಈ ರೀತಿಯಾಗಿ ಕೇಳ್ತಾರೆ ಇವುಗಳಲ್ಲಿ ಒಂದಕ್ಕೆ ಸಮೀಪವಾದ ಸಂಖ್ಯೆ ಸಮೀಪ ಅಂದ್ರೆ ಹತ್ರ ಇರೋ ಸಂಖ್ಯೆ ಇವೇ 3 ಸಂಖ್ಯೆ ಇದಾವೆ ಈ 3ರಲ್ಲಿ ಯಾವ ಸಂಖ್ಯೆ ಒಂದಕ್ಕೆ ತುಂಬಾ ಹತ್ರ ಇದೆ ಅಂತ ಕೇಳ್ತಾರೆ ಗುರುತಿಸೋಣ ಯಾವ್ದಿರ್ಬೋದು 0.25 ನಿಮಗೆ ಒಂದಕ್ಕೆ ತುಂಬಾ ಹತ್ರ ಅಂತ ಅನ್ನಿಸ್ತಾ ಇದೆ ಹೌದಲ್ವಾ ಇರ್ಲಿ ಸರಿನೋ ತಪ್ಪು ಆಮೇಲೆ ನೋಡೋಣಂತೆ ಹೇಗೆ ಗುರ್ಸೋದು ಈಗ ಉದಾಹರಣೆಗೆ ನಾನು ನೀವು ಪೂರ್ಣ ಸಂಖ್ಯೆಗಳು ತೆಗೆದುಕೊಳ್ತೀನಿ ದಶಮಾಂಶ ಬೇಡ ಆಮೇಲೆ ನೋಡೋಣಂತೆ ಈ ಉದಾಹರಣೆಗೆ 5 ಇದೆ 9 ಇದೆ ಆಯ್ತಾ 7 ಇದೆ 4 ಇದೆ ಈ 4 ಸಂಖ್ಯೆಯಲ್ಲಿ 10ಕ್ಕೆ ತುಂಬಾ ಸಮೀಪವಾದ ಸಂಖ್ಯೆ ಇನ್ನೊಂದು 10ಕ್ಕೆ ತುಂಬಾ ಸಮೀಪ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ ಯಾವುದು ಹೌದು 9 10ಕ್ಕೆ ಬಹಳ ಹತ್ರ ಹೌದಲ್ಲ 10ಕ್ಕೆ ಬಹಳ ಹತ್ರ ಸಂಖ್ಯೆ 9 9 ಆದ ಕಡೆ 10 ಸಿಗುತ್ತೆ ಹೌದಾ ಇದನ್ನ 9ಕ್ಕೆ ತುಂಬಾ ಹತ್ರ ಅಂತ ತಿಳ್ಕೊಬೇಕಂದ್ರೆ ಏನ್ ಮಾಡ್ಬೋದು ಇರೋ ಸಂಖ್ಯೆಗಳನ್ನ ಏನ್ ಮಾಡಿ ಗೊತ್ತಾ ಮಕ್ಕಳಿಗೆ ಸಂಖ್ಯೆಗಳಿದಾವಲ್ಲ ಇವನ್ನ ಒಂದು ಏರಿಕೆ ಕ್ರಮದಲ್ಲೂ ಇಳಿಕೆ ಕ್ರಮದಲ್ಲೂ ಜೋಡಿಸ್ ನೋಡಿ ಯಾವ ಕ್ರಮದಲ್ಲಿ ಜೋಡಿಸೋಣ ಇಳಿಕೆ ಉಲ್ಟಾ ಬೇಡ ಏರಿಕೆ ಕ್ರಮದಲ್ಲೇ ಜೋಡಿಸಿ ಹೇಳಿ ಯಾವುದು ಫಸ್ಟ್ ತುಂಬಾ ಚಿಕ್ಕದು 4 ಸ್ವಲ್ಪ ದೊಡ್ಡದು 5 ಇನ್ನೂ ದೊಡ್ಡದು 7 ಇನ್ನೂ ದೊಡ್ಡದು 9 ಇನ್ನೂ ದೊಡ್ಡದು ಒಂದು ಸಂಖ್ಯೆ ನಿಮ್ಗೆ ಕೊಟ್ಟಿದ್ದಾರೆ ಯಾವುದು 10 ಅಂತ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಅದನ್ನು ಬರೀಬೇಕಲ್ವಾ ಈಗ 10 ಎಲ್ಲಿ ಬರುತ್ತೆ 9 ಆದ್ಮೇಲೆ ಬರುತ್ತೆ ಈಗ ನೋಡಿ 10 ಬಹಳ ಹತ್ರ ಇರೋರು ಯಾರು ಹೌದು 10 ಬಹಳ ಹತ್ರ ಇರೋದು 9 ಅಂದ್ರೆ ಈಗ ನಾನು ಈ 3ರಲ್ಲಿ ಯಾವ ಸಂಖ್ಯೆ 1ಕ್ಕೆ ಬಹಳ ಹತ್ರ ಅಂತ ಕೇಳ್ತಾ ಇದ್ದಾರೆ 1ಕ್ಕೆ ಬಹಳ ಹತ್ರ ಯಾವ್ದು ತಿಳ್ಕೊಬೇಕಾದ್ರೆ ಆ ಸಂಖ್ಯೆಗಳನ್ನ ಏನು ಮಾಡೋಣ ನಾನು ಹೌದು ಅವುಗಳನ್ನ ಏರಿಕೆ ಕ್ರಮದಲ್ಲಿ ಜೋಡಿಸ್ತಾ ಹೋಗೋಣ ಆಯ್ತಾ ಜೋಡಿಸೋಣ 1ಕ್ಕೆ ಸಮೀಪ ಸಂಖ್ಯೆ ಯಾವುದು 1ಕ್ಕೆ ಸಮೀಪ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ ಓಕೆ ರೈಟ್ ಸೊ ಏರಿಕೆ ಕ್ರಮದಲ್ಲಿ ಜೋಡಿಸೋಣ ಎಷ್ಟು ಸಂಖ್ಯೆ ಕೊಟ್ಟಿದ್ದಾರೆ ನಿಮಗೆ 3 ಇನ್ನೊಂದು ಯಾವುದು 1 ಅದನ್ನು ಕೂಡ ಸೇರಿಸ್ಕೊಂಡು ಏರಿಕೆ ಕ್ರಮದಲ್ಲಿ ಜೋಡಿಸಿ 1 2 3 ಪ್ಲಸ್ ಇದೊಂದು 4 ಸಂಖ್ಯೆ ಇದೆ ಏರಿಕೆ ಕ್ರಮದಲ್ಲಿ ಬರೆಯೋಣ ಏರಿಕೆ ಕ್ರಮದಲ್ಲಿ ಬರಿತಾ ಇದ್ದೀನಿ ಏರಿಕೆ ಕ್ರಮದಲ್ಲಿ ಬರೀಬೇಕು ಮೊದಲು ಎಂಥ ಸಂಖ್ಯೆ ಬರೀಬೇಕು ಚಿಕ್ಕ ಸಂಖ್ಯೆ ಪೂರ್ಣ ಸಂಖ್ಯೆಗಳು ನೋಡಿ 1 ಇದೆ 0 0 0 ನನ್ ಬೇಕಾದ್ರೆ ಚಿಕ್ಕದಲ್ಲ ಚಿಕ್ಕದು ಬೇಕು ಯಾವುದು 0 ಎಲ್ಲ 0 0ಗಳೇ ಇದಾವೆ 10ನೇ ಒಂದು ಸ್ಥಾನ ನೋಡಿ ಎಷ್ಟಿದೆ 2 5 3 ಚಿಕ್ಕದು ಯಾವುದು 2 ಈ ಸಂಖ್ಯೆನೇ ತುಂಬಾ ಚಿಕ್ಕದು ಸೊ ಇದನ್ನೇ ಫಸ್ಟ್ ಬರ್ಬಿಡೋಣ ಓಕೆ ಮುಂದಿನ ಸಂಖ್ಯೆ ಸ್ವಲ್ಪ ದೊಡ್ಡದಾಗಿರ್ಬೇಕು ಸ್ವಲ್ಪ ದೊಡ್ಡದಾಗಿರ್ಬೇಕಾದ್ರೆ ಇರೋ 3ರಲ್ಲಿ ಚಿಕ್ಕದು ನೋಡಿ 1 0 0 ಚಿಕ್ಕದು ಪೂರ್ಣ ಸಂಖ್ಯಾ ಸ್ಥಾನಗಳ ಸಮ ಇದೆ ದಶಾಂಶ ಸ್ಥಾನ 10ನೇ ಒಂದರ ಸ್ಥಾನ ನೋಡಿ 5 3 ಚಿಕ್ಕದು 3 ಇವೆರಡಕ್ಕಿಂತ ಚಿಕ್ಕದು ಆದರೆ ಇದಕ್ಕಿಂತ ದೊಡ್ಡದು ಓಕೆ ಇದಕ್ಕಿಂತ ಚೂರು ದೊಡ್ಡದು ಯಾವುದು
0.56 ಇವೆಲ್ಲಕ್ಕಿಂತ ದೊಡ್ಡದು ಯಾವುದು? 1. ಈಗ ಹೇಳ್ತೀರಾ ಯಾವ್ದು? ಹೌದು, ತುಂಬಾ ಸಮೀಪ ಇರೋ ಸಂಖ್ಯೆ. 1ಕ್ಕೆ ಅತಿ ಸಮೀಪ ಇರೋ ಸಂಖ್ಯೆ ಅಂದ್ರೆ ಯಾವುದು? ಹೌದು, 0.56 ಅಂದ್ರೆ 1 ಬರ್ತಾ ಇದೆ. 0.56 1ಕ್ಕೆ ತುಂಬಾ ಸಮೀಪ ಇದೆ ಮಕ್ಕಳೇ. ಓಕೆ, ಎಸ್, ಓಕೆ. ಇದೇ ರೀತಿ ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ಉದಾಹರಣೆಗೆ ಈ ರೀತಿ ಕೇಳ್ತಾರೆ, ಇವುಗಳಲ್ಲಿ 4ಕ್ಕೆ ಸಮೀಪ ಇರುವ ಸಂಖ್ಯೆಗಳನ್ನ ಗುರುತಿಸಿ ಅಂತ ಹೇಳ್ತಾರೆ. ಆಯ್ತಾ? 4ಕ್ಕೆ ಸಮೀಪ ಇರುವ ಸಂಖ್ಯೆಗಳನ್ನ ಗುರುತಿಸ್ಬೇಕಂತೆ. ಗುರುತಿಸೋಣ. ಈಗ ಉದಾಹರಣೆ ನಂಬರ್ಗಳು ಈ ತರ ಕೊಡ್ತಾರೆ: 3.09, 3.66, 3.099 ಹೀಗೆ ಕೊಟ್ರಪ್ಪ. ಹೀಗೆ ಕೊಟ್ಟು ಇನ್ನೂ ಒಂದು ಕೊಡ್ತಾರೆ ಅಂತ ಅನ್ಕೊಳ್ಳೋಣ. ಉದಾಹರಣೆಗೆ ಎಷ್ಟು? 3.7 ಹೀಗೆ ಕೊಟ್ಟರು. ಹೀಗೆ ಕೊಟ್ಬಿಟ್ಟು ಇವುಗಳಲ್ಲಿ 4 ತುಂಬ ಹತ್ತಿರ ಇರೋಲ್ಲ ಅಂತ ಕೇಳ್ತಾರೆ. ಹೇಗೆ ಗುರುತಿಸ್ತೀರಿ 4 ತುಂಬ ಹತ್ತಿರ ಇರೋನ್ನ? ಇವೆಲ್ಲವೂ ಏರಿಕೆ ಕ್ರಮದಲ್ಲಿ ಜೋಡಿಸಿ. ಎಷ್ಟು ಸಂಖ್ಯೆ ಇದೆ ಒಟ್ಟು? 5. 4 ಇದೆ ಕಣ್ರಿ. 1 2 3 4 ಜೊತೆ ಒಂದು ಇನ್ನೊಂದು ಸಂಖ್ಯೆ ಇದೆ 5. 5 ಏರಿಕೆ ಕ್ರಮದಲ್ಲಿ ಜೋಡಿಸಿ. ಮೊದಲು ಎಂಥ ಸಂಖ್ಯೆ ಬರೀಬೇಕು? ಚಿಕ್ಕ ಸಂಖ್ಯೆ. 4 3 3 3 3 ಯಾವ್ದು ಚಿಕ್ಕದು? 3 ಚಿಕ್ಕದು. ಸೊ 4 3 ಇದೆ. ಪೂರ್ಣ ಸಂಖ್ಯೆಗಳು ಸಮ ಇದಾವೆ. ಏನ್ ಮಾಡೋಣ? ದಶಮಾಂಶ ಸ್ಥಾನ. 10ನೇ ಒಂದರ ಸ್ಥಾನ ದಶಾಂಶ ಸ್ಥಾನ ನೋಡಿ. ಎಷ್ಟೇ ಇಲ್ಲಿ? ಎಷ್ಟಿದೆ? ಎಷ್ಟಿದೆ? ಇದರಲ್ಲಿ ಈಗ 10ನೇ ಒಂದರ ಸ್ಥಾನವನ್ನು ನೋಡಿ. 10ನೇ ಒಂದರ ಸ್ಥಾನದಲ್ಲಿ ಎಷ್ಟಿದೆ? ಇಲ್ಲಿ 0 ಇದೆ. ಇಲ್ಲಿ ಇಲ್ಲಿ ತುಂಬಾ ಚಿಕ್ಕದು ಯಾವುದು? 0 ತುಂಬಾ ಚಿಕ್ಕದು. ಆದ್ರೆ ಇಲ್ಲೂ 0 ಇದೆ, ಇಲ್ಲೂ 0 ಇದೆ. ಏನ್ ಮಾಡೋಣ? 10ನೇ ಸ್ಥಾನ ನೋಡಾಯ್ತು. 100ನೇ ಒಂದರ ಸ್ಥಾನ ನೋಡಿ. ಎಷ್ಟಿದೆ? ಇಲ್ಲಿ ಇಲ್ಲಿ 9. ಇದು ಕೂಡ ಹೇಗಿದೆ? ಸಮ ಇದೆ. ಚಿಕ್ಕದಾಗಿ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ಲಿ? 1000ನೇ ಒಂದರ ಸ್ಥಾನ ನೋಡಿ. ಎಷ್ಟಿದೆ? ಇಲ್ಲಿ ಇಲ್ಲಿ ಇಲ್ಲಿದೆ. ಏನಿಲ್ಲ ಅಂದ್ರೆ 0 ಇದೆ ಮಕ್ಕಳೇ. ಆಯ್ತಾ? ಸೊ ಹಾಗಾದ್ರೆ 0 ಚಿಕ್ಕದ 9 ಚಿಕ್ಕದ? 0 ಇರೋ ಈ ಸಂಖ್ಯೆ ಚಿಕ್ಕದು, ಹೌದಲ್ವಾ? ಸೊ 3.09. ವೆರಿ ಗುಡ್, ರೈಟ್. ಈಗ ಚಿಕ್ಕ ಸಂಖ್ಯೆ ಬರ್ತೀನಿ. ಮುಂದೆ ಸಂಖ್ಯೆಗಿಂತ ಸ್ವಲ್ಪ ದೊಡ್ಡದಾಗಿರ್ಬೇಕು. ಸ್ವಲ್ಪ ದೊಡ್ಡದಾಗಿರ್ಬೇಕಾದ್ರೆ ಇರೋದ್ರಲ್ಲಿ ಚಿಕ್ಕ ಸಂಖ್ಯೆ. 4 ಸಂಖ್ಯೆ ಚಿಕ್ಕದು ಹುಡುಕ್ಬೇಕು. 4 3 3 3 ಚಿಕ್ಕದು ಯಾವುದು? 3. ಪೂರ್ಣ ಸಂಖ್ಯೆ ಸಮ ಇದೆ. ದಶಾಂಶ ಸ್ಥಾನ ನೋಡಿ. 6 0 7 ಚಿಕ್ಕದು ಯಾವುದು? 0 ಚಿಕ್ಕದು. ಹಾಗಾಗಿ ಇದು ಈ 3ಕ್ಕಿಂತ ಚಿಕ್ಕದು. ಆದ್ರೆ 3.09ಕ್ಕಿಂತ ದೊಡ್ಡದಾಗಿದೆ. ವೆರಿ ಗುಡ್, ರೈಟ್. ಚಿಕ್ಕದು ದೊಡ್ಡದು. ಮುಂದಿನ ಸಂಖ್ಯೆ ಇನ್ನೊಂಚೂರು ದೊಡ್ಡದಾಗಿರ್ಬೇಕು. ಇರೋದ್ರಲ್ಲಿ ಚಿಕ್ಕದು ನೋಡಿ. ಓಕೆ, 4 3 3 ಚಿಕ್ಕದು ಸಮ ಇದೆ. ಏನ್ ಮಾಡೋಣ? 10ನೇ ಒಂದರ ಸ್ಥಾನ ಎಷ್ಟಿದೆ? 6. ಇಲ್ಲಿ 7. ನಿಮಗೆ ಬೇಕಾದ ಚಿಕ್ಕದಲ್ಲ? 6 ಚಿಕ್ಕದ 7 ಚಿಕ್ಕದ? 6 ಚಿಕ್ಕದು. 6 ಇರೋ ಈ ಸಂಖ್ಯೆ ಇವೆರಡಕ್ಕಿಂತ ಚಿಕ್ಕದು, ಆದ್ರೆ ಇವೆರಡಕ್ಕಿಂತ ದೊಡ್ಡದು. ನಂತರ ಇನ್ನೊಂದು ಚೂರು ದೊಡ್ಡದು ಯಾವುದು? 3.7. 4 ಎಲ್ಲದಕ್ಕಿಂತ ದೊಡ್ಡದು. ಓಕೆ, ಸೊ ಈಗ ಹೇಳ್ಬೋದಾ? 4ಕ್ಕೆ ತುಂಬಾ ಸಮೀಪ ಇರೋ ಸಂಖ್ಯೆ ಯಾವುದು ಅಂತೇಳಿ? 3.7. 4ಕ್ಕೆ ಬಹಳ ಹತ್ತಿರದಾಗಿರೋದು ಯಾರು? 3.7. ಹೀಗೆ ನಮಗೆ ಅವರು ಕೇಳುವಂತ ಸಂಖ್ಯೆ ಯಾವುದು ತುಂಬಾ ಸಮೀಪ ಇದೆ ಅಂತ ಕೇಳಿದ್ರು ಅಂದ್ರೆ ಆ ಸಂಖ್ಯೆಗಳನ್ನ ಏನ್ ಮಾಡೋಣ? ಮೊದಲು ಏರಿಕೆ ಕ್ರಮದಲ್ಲಿ ಬರೆಯೋಣ. ಉದಾಹರಣೆಗೆ ಈ ರೀತಿ ಕೇಳ್ತಾರೆ, ಇವುಗಳಲ್ಲಿ 5ಕ್ಕೆ ಸಮೀಪ ಇರುವ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಉದಾಹರಣೆಗೆ ಈ ರೀತಿ ಇದೆ: 3.89, 2.99, 4.76, 4.087. ಇವುಗಳಲ್ಲಿ 5ಕ್ಕೆ ತುಂಬಾ ಸಮೀಪ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. 5ಕ್ಕೆ ತುಂಬಾ ಸಮೀಪ ಇರೋ ಸಂಖ್ಯೆ ಯಾವುದು ಅಂತ ತಿಳ್ಕೊಬೇಕಾದ್ರೆ ಏನ್ ಮಾಡಬೇಕು? ಕೊಟ್ಟಿರೋ ಸಂಖ್ಯೆನ ಏರಿಕೆ ಕ್ರಮದಲ್ಲಿ ಜೋಡಿಸಿ ಮಕ್ಕಳು. ಒಂದು ಸಂಖ್ಯೆ ಸ್ವಲ್ಪ ಬದಲಾವಣೆ ಮಾಡಿದ್ದೇನೆ. ಏರಿಕೆ ಕ್ರಮದಲ್ಲಿ ಜೋಡಿಸೋಣ. ಒಟ್ಟು ಎಷ್ಟು ಸಂಖ್ಯೆ ಇದಾವೆ? 5. 4 ಸಂಖ್ಯೆ ಪ್ಲಸ್ ಒಂದು ಸಂಖ್ಯೆ ಇರ್ತಾರೆ, 5. ಅವು ಅಷ್ಟು ಸೈಜ್ ಸಂಖ್ಯೆ ಇದೆ, ಅಷ್ಟು ಏರಿಕೆ ಕ್ರಮದಲ್ಲಿ ಬರೀರಿ. ಮೊದಲು ಎಂತ ಸಂಖ್ಯೆ ಬರೀಬೇಕು? ಚಿಕ್ಕ ಸಂಖ್ಯೆ. 5 13 2 4 4 2 ತುಂಬಾ ಚಿಕ್ಕದು. ಅಂದ್ರೆ 2.99 ತುಂಬಾ ಚಿಕ್ಕದಾಗಿದೆ. ಮುಂದೆ ಸಂಖ್ಯೆ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿರ್ಬೇಕು. 5 13 4 4 ಸಮ ಇದೆ. 4 ಚಿಕ್ಕದು, ಹೌದಲ್ಲ? ಆದ್ರೆ 2 4 ಇದೆ. 10ನೇ ಒಂದು ಸ್ಥಾನ ನೋಡಿ. ಎಷ್ಟಿದೆ ಇಲ್ಲಿ? 7. ಇಲ್ಲಿ ಎಷ್ಟಿದೆ?
ನಿಮ್ಗೆ ಬೇಕಾದ್ರೆ ಚಿಕ್ಕದಲ್ಲ ಹಾ. 7 ಚಿಕ್ಕದ 0 ಚಿಕ್ಕದ ಸೊನ್ನೆ ಚಿಕ್ಕದು 0 ಈ ಸಂಖ್ಯೆ ಉಳಿದೋಕ್ಕಿಂತ ಚಿಕ್ಕದು ಆದ್ರೆ ಇದಕ್ಕಿಂತ ದೊಡ್ಡದು ದೊಡ್ಡದಾಗಿದೆ ಹೌದಲ್ಲ ಹಾ. 4.087 ರೈಟ್. ಸೊ ಮುಂದಿನ ಸಂಖ್ಯೆ ಇದಕ್ಕಿಂತ ಸ್ವಲ್ಪ ದೊಡ್ಡದು ಸ್ವಲ್ಪ ದೊಡ್ಡದಾಗಿರ್ಬೇಕು. 5, 13, 4 4 ಹೌದು 4.76 4.7 ಇವೆರಡಕ್ಕಿಂತ ಚಿಕ್ಕದು ಆದ್ರೆ ಇವೆರಡಕ್ಕಿಂತ ದೊಡ್ಡದು ದೊಡ್ಡದು. ಇದಕ್ಕಿಂತ ಸ್ವಲ್ಪ ದೊಡ್ಡದು 5 5, 13 ಯಾವುದು 5 5 ಅದಕ್ಕಿಂತ ಇನ್ನೂ ಸ್ವಲ್ಪ ದೊಡ್ಡದು 13 13.89 ಇದಕ್ಕಿಂತ ದೊಡ್ಡದು. ಓಕೆ ರೈಟ್. ಇನ್ಯಾವುದಾದ್ರು ಸಂಖ್ಯೆ ಉಳಿಸಿದೀವಾ? ಇಲ್ಲ. ಇಲ್ಲ. ಈಗ ಕೇಳೋ ಪ್ರಶ್ನೆ ನೀವು 4 ಸಂಖ್ಯೆಯಲ್ಲಿ 5ಕ್ಕೆ ಸಮೀಪ ಇರೋ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಯಾವ್ದು 4.76 4.76 ಹೆಂಗೆ ಹೇಳ್ತೀರಾ? ಈ ಕಡೆ 13 ಹತ್ರ ಆಗುತ್ತಾ? ಟೋಟಲ್ 5 ಪಕ್ಕದಲ್ಲೇ ಇದೆ. ಯಾಕಂದ್ರೆ 13 ಬುಧವಾರ ಫಂಕ್ಷನ್ ಇದೆ. ಇದರಲ್ಲಿ ಇದು 5, 4 ಮತ್ತು 13 ಮಧ್ಯೆ ಕೂತು ಬಿಡಿದೆಯಲ್ಲ, ಇಲ್ಲೆಲ್ಲ ಹೊರಗಡೆ ಬರ್ತಾ ಇತ್ತು. ನಾವು ಸುಲಭವಾಗಿ ಗುರುತಿಸ್ತಾ ಇದ್ವು. 4 ಪಕ್ಕದಾಗೆ ಇರೋ ಸಂಖ್ಯೆ ಹೇಳ್ತಾ ಇದ್ವು. ಈಗ 5 ಹಿಂದಕ್ಕೊಂದು ಸಂಖ್ಯೆ ಇದೆ, ಮುಂದಕ್ಕೊಂದು ಸಂಖ್ಯೆ ಇದೆ. ಯಾವ್ದು ಹತ್ರ ಆಗುತ್ತೆ ಹಾಗಾದ್ರೆ? 4.76 ಹೆಂಗೆ ಹೇಳ್ತೀರಾ? ಯಾಕಂದ್ರೆ 13 ಬೇಕಂದ್ರೆ 5ಕ್ಕೆ ನಾವು 8 ಸೇರಿಸ್ಬೇಕು. ಓಹೋ, ಇಲ್ಲಿಂದ ಮುಂದಕ್ಕೆ 8 ಮಾನ ಹೋಗ್ಬೇಕು ನಾನು. ಅದೇ 4 5ರಿಂದ ಒಂದೇ ಮಾನ ಹಿಂದೆ ಇದೆ. 5ರಿಂದ 4 ಜಸ್ಟ್ 1 ಮಾನ ಹಿಂದೆ ಇದೆ. ಅದೇ 13 ಬೇಕಾದ್ರೆ ನಾವು ಎಷ್ಟು ಮಾನ ಮುಂದೆ ಹೋಗ್ಬೇಕು? 8 ಮಾನ ಮುಂದೆ ಹೋಗ್ಬೇಕು. ಹಾಗೆ 5 ತುಂಬಾ ಹತ್ರ ಇರೋರು ಯಾರು? 4.76 ಏನಿದೆ ಅದು 5ಕ್ಕೆ ತುಂಬಾ ಸಮೀಪ ಸಂಖ್ಯೆ ಅಂತ ಹೇಳ್ತೀವಿ ಮಕ್ಕಳೇ. ಈ ಉದಾಹರಣೆಗೆ ಇದೇ ರೀತಿಯಾಗಿ ಇನ್ನೂ ಕೆಲವು ಉದಾಹರಣೆಗಳನ್ನ ನಿಮಗೆ ಕೊಡ್ತಾರೆ ಮಕ್ಕಳೇ. ಹೇಗೆ ಅಂತಂದ್ರೆ ಈಗ ಇವುಗಳಲ್ಲಿ ಎಷ್ಟು 3ಕ್ಕೆ ಸಮೀಪ ಇರುವ ಸಂಖ್ಯೆಗಳನ್ನ ಪತ್ತೆ ಹಚ್ಚಿ ಅಂತ ಹೇಳ್ತಾರೆ. ಪತ್ತೆ ಹಚ್ಚೋಣ. ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ಕೊಡ್ತಾರೆ. 2.44 1.75 2.5 3.2 ಹೀಗೆ ಕೊಟ್ಬಿಟ್ಟು ಇವುಗಳಲ್ಲಿ 3ಕ್ಕೆ ತುಂಬಾ ಹತ್ರ ಇರೋ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಗುರ್ಸೋಣ. ಹೇಗೆ ಗುರುತಿಸ್ತೀರಿ? ಅದನ್ನ ಹೇಗೆ ತಗೊಂಡ್ಬಿಡಿ? ಹೌದು, ತುಂಬಾ ಸಮೀಪ ಇರೋ ಸಂಖ್ಯೆ ಬೇಕಾ? ಈ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಜೋಡಿಸೋಣ. ಎಸ್. ಓಕೆ. ಮೊದಲೆಂತ ಸಂಖ್ಯೆ? ಚಿಕ್ಕ ಸಂಖ್ಯೆ. ಚಿಕ್ಕದು 3, 2, 1, 2, 3 ಒಂದನ್ನು ಹೊಂದಿರೋ ಈ ದಶಮಾಂಶ ಸಂಖ್ಯೆ ತುಂಬಾ ಚಿಕ್ಕದು. ಇದಕ್ಕಿಂತ ಸ್ವಲ್ಪ ದೊಡ್ಡದು 2.2 2 ಸ್ವಲ್ಪ ದೊಡ್ಡದ ಬಗ್ಗೆ ಇರೋದ್ರಲ್ಲಿ ಚಿಕ್ಕದು ನೋಡ್ತೀರಿ. 3, 2, 2, 3 2 ಚಿಕ್ಕದು. 2 ಇದೆ. ಅದ್ರ 10ನೇ ಸ್ಥಾನ ನೋಡಿ ಎಷ್ಟಿದೆ ಇಲ್ಲಿ? 4 ಇಲ್ಲಿ 5 ಚಿಕ್ಕದು ಯಾವುದು? 4 ಇರೋ ಈ ಸಂಖ್ಯೆ ಈ 3ಕ್ಕಿಂತ ಚಿಕ್ಕದು ಆದ್ರೆ ಇದಕ್ಕಿಂತ ದೊಡ್ಡದಾಗಿರುತ್ತೆ. ವೆರಿ ಗುಡ್, ರೈಟ್. ಸರಿಯಪ್ಪ. ಮುಂದಿನ ಸಂಖ್ಯೆ ಇನ್ನೊಂದು ಚೂರು ದೊಡ್ಡದಾಗಿರ್ಬೇಕಾದ್ರೆ ಇರೋ 3ರಲ್ಲಿ ಚಿಕ್ಕದು ನೋಡಿ. ಇರೋ 3ರಲ್ಲಿ 3, 2, 2 ಇರುವಂತಹ ಈ ಸಂಖ್ಯೆ ಇವೆರಡಕ್ಕಿಂತ ಚಿಕ್ಕದು ಆದ್ರೆ ಇವೆರಡಕ್ಕಿಂತನೂ ದೊಡ್ಡದು. ಮಕ್ಕಳೇ ನಿಮ್ಗೆ ಅನ್ನಿಸ್ಬೋದು 2.44ಕ್ಕಿಂತ 2.5 ಹೆಂಗೆ ದೊಡ್ಡದಾಯ್ತು ಅಂತ. ನೋಡಿ ಮಕ್ಕಳೇ, ನಿಮ್ಗೆ ಕನ್ಫ್ಯೂಸ್ ಆದ್ರೆ ಮಾಡಿ ಅನ್ಕೊಳ್ಳಿ. ಇದು 2.44 ದಶಮಾಂಶ ಸ್ಥಾನಗಳು 2 ಇದಾವಲ್ವಾ, ಹಾಗಾಗಿ ಇಲ್ಲೂ 2 ದಶಮಾಂಶ ಸ್ಥಾನ ಮಾಡ್ಕೊಳ್ಳಿ. ಮುಂದಕ್ಕೆ ಏನಿಲ್ಲ ಅಂದ್ರೆ 0 ಇರುತ್ತೆ ಮಕ್ಕಳೇ. ಈಗ ನೋಡ್ಕೊಳ್ಳಿ, 44 ದೊಡ್ಡ, 50 ದೊಡ್ಡ, 50 ದೊಡ್ಡದು. ಹಾಗಾಗಿ 2.5ನ ನಾವು ದೊಡ್ಡ ಸಂಖ್ಯೆ ಅಂತ ಹೇಳ್ತೀವಿ ಮಕ್ಕಳೇ. ಓಕೆ. ನಂತರ ಮುಂದಿನ ಸಂಖ್ಯೆ ಇನ್ನೊಂದು ಚೂರು ಸ್ವಲ್ಪ ದೊಡ್ಡದಾಗಿರ್ಬೇಕು. 3 ಪಾಯಿಂಟ್ ಅಲ್ಲ, 3 ದೊಡ್ಡದು ಹೌದಲ್ಲ. ಯಾಕೆಂದ್ರೆ ಅಲ್ಲಿ ಏನಿಲ್ಲ ಅಂದ್ರೆ ಬಿಂದು ಮುಂದೆ 3 ಮುಂದೆ ಏನಿಲ್ಲ ಅಂದ್ರೆ ಬಿಂದು 0 ಇರುತ್ತೆ. ಬಿಂದು 0ಗಿಂತ 3.2 ದೊಡ್ಡದಾನೆ. ಅದು ದೊಡ್ಡದು, ಇದು ಚಿಕ್ಕದು. ಹೌದು, 2.5ಕ್ಕಿಂತ 3 ಚಿಕ್ಕದು. 3ಕ್ಕಿಂತ ದೊಡ್ಡದು 3.2. ಎಲ್ಲವೂ ಏರಿಕೆ ಕ್ರಮದಲ್ಲಿ ಜೋಡಿಸ್ತಾ ಇತ್ತು. ಈಗ ಸಮೀಪ ಸಂಖ್ಯೆ ಹೇಳ್ಬೋದಲ್ಲ. ಯಾವುದು ತುಂಬಾ ಸಮೀಪ 3ಕ್ಕೆ? 3.2 ಅಲ್ಲಪ್ಪ, ಈ 2.5 ಮತ್ತೆ 3.2 ನಡುವೆ ಇದೆಯಲ್ಲ. 2.5ರಿಂದ 3ಕ್ಕೆ ಹೋಗ್ಬೇಕಂದ್ರೆ 5 ಮಾನ ಹೋಗ್ಬೇಕು. ಅದೇ 3ರಿಂದ 3.2ಕ್ಕೆ ಹೋಗ್ಬೇಕಂದ್ರೆ 2 ಮಾನ. ಹೌದಲ್ಲ. ನೋಡಿ ಮಕ್ಕಳ, ವ್ಯತ್ಯಾಸ ನೋಡ್ಕೋಬಹುದು. ಬೇಕಾದ್ರೆ ನೀವು 3 ಇದೆ, ಇದು 2.5 3 ಆಗ್ಬೇಕಾದ್ರೆ ಅಂದ್ರೆ ಕಮ್ಮಿ ಇದೆಯಲ್ಲ, ಅದು ಕಳೆದು ನೋಡಿ. ಆಯ್ತಾ? ಕಳೆದು ನೋಡಿ. ಏನಿಲ್ಲ 0 ಇರುತ್ತೆ. 0 ಇದಾವಲ್ಲ, ಸಾಲ ತೆಗೆದುಕೊಳ್ತೀರಿ. 10 ಹತ್ರ ಇದಾದ್ರೆ 5 ಬಿಂದು ಇದೆ ಇಟ್ಕೊಳ್ಳಿ. ಎಷ್ಟು ಇತ್ತು?
2 ಅಂದ್ರೆ ಸೊನ್ನೆ. 0. ಇದಕ್ಕೂ 0.5 ಮಾನದಷ್ಟು ವ್ಯತ್ಯಾಸ ಇದೆ. ಅದೇ 3 ಮತ್ತೆ 3.2ಕ್ಕೆ ಎಷ್ಟು ವ್ಯತ್ಯಾಸ ಇದೆ ನೋಡೋಣ. ಕಳೆದು ನೋಡ್ಬೇಕಲ್ಲ. ಎಂತ ಬರಿಬೇಕು ಮೇಲೆ ದೊಡ್ಡ ಸಂಖ್ಯೆ ಅದು 3.2. ಕೆಳಗಡೆ ಚಿಕ್ಕ ಸಂಖ್ಯೆ 3ನ ಬರೀತೀನಿ. ಇಲ್ಲೇನಿಲ್ಲ ಅಂದ್ರೆ ಬಿಂದು ಮುಂದೆ 0 ಹಾಕೊಳ್ಳಿ, ಹಾಕೊಂಡ್ ಕಳೀರಿ. 2 0 ಹೋದ್ರೆ 2 ಪಾಯಿಂಟ್ ಕೆಳ ಪಾಯಿಂಟ್ ಇದೆ, ನೀವು ಒಂದು ಪಾಯಿಂಟ್ ಇಟ್ಕೊಂಡ್ಬಿಡಿ. 3 ಹೋದ್ರೆ 0. ನೋಡಿ ಇವೆರಡರ ನಡುವೆ 0.2ರಷ್ಟು ಅಂತರ ಇದೆ. ಇವೆರಡರ ನಡುವೆ 0.5ರಷ್ಟು ಅಂತರ ಇದೆ. ಹಾಗಾಗಿ ತುಂಬಾ ಹತ್ತಿರ ಇದೆ. ಯಾರು 0.2ರಷ್ಟು ಅಂತರ ಇರುವಂತಹ 3.2 ಇದಕ್ಕೆ ತುಂಬಾ ಸನಿಹ ಅಂತೀವಿ. ಇನ್ನೊಂದು ರೀತಿ ಹೇಳ್ಬೋದು ಮಕ್ಕಳೇ. ಹೆಂಗೆ ಅಂತಂದ್ರೆ ಇದು ಎಷ್ಟಿಂದ ಇದೆಯಪ್ಪ ಅಂದ್ರೆ ಇದು 3ಕ್ಕಿಂತ ಹಿಂದೆ ಇದೆ. ಎಷ್ಟಿಂದ ಇದೆ ಅಂದ್ರೆ ಬಿಂದು 5 ಅಂದ್ರೆ ಇದು 10ನೇ 5 ಭಾಗ ಹಿಂದೆ ಇದೆ. ಇದು ಬಿಂದು 2 ಅಂದ್ರೆ 10ನೇ 2 ಭಾಗ ಮುಂದೆ ಇದೆ. ಮತ್ತೆ 3 ಕೊಂಡಿದೆ, ಹೌದಲ್ಲ? ಸೊ 3ಕ್ಕಿಂತ ಇದು ಹತ್ರನ 10ನೇ 2 ಹತ್ರ ಆಗುತ್ತೆ ಮಕ್ಕಳೇ. ಓಕೆ, ಸೊ ಈ ರೀತಿಯಾಗಿ ನಾವು ಗುರುತಿಸ್ತಾ ಹೋಗ್ತೀವಿ. ಈ ಉದಾಹರಣೆಗೆ ಮತ್ತೊಂದು ಸಂಖ್ಯೆ ಕೊಡ್ತಾರೆ ನಿಮಗೆ ಮತ್ತೊಂದು ಸಂಖ್ಯೆ ಕೊಡ್ತಾರೆ. ಇವುಗಳಲ್ಲಿ 2ಕ್ಕೆ ಸಮೀಪ ಇರೋ ಸಂಖ್ಯೆಯನ್ನ ಗುರುತಿಸಿ ಅಂತ ಹೇಳ್ತಾರೆ ಮಕ್ಕಳೇ. ಗುರುತಿಸೋಣ. ಎಸ್, ಓಕೆ. ಉದಾಹರಣೆಗೆ ಈ ರೀತಿ ಕೊಡ್ತಾರೆ. ಎಷ್ಟು 2.06, 1.45, 1.9. ಇವುಗಳಲ್ಲಿ 2ಕ್ಕೆ ತುಂಬಾ ಸಮೀಪ ಇರೋ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ತುಂಬಾ ಸಮೀಪದ ಸಂಖ್ಯೆ ಬೇಕಾದ್ರೆ ಏನ್ ಮಾಡ್ಬೇಕು? ಅವನ್ನ ಏರಿಕೆ ಕ್ರಮದಲ್ಲಿ ಜೋಡಿಸಿ ಮಕ್ಕಳೇ. ಜೋಡಿಸೋಣ ಏರಿಕೆ ಕ್ರಮದಲ್ಲಿ. ಎಸ್, ಮೊದಲು ಎಂತ ಸಂಖ್ಯೆ ಬರೀಬೇಕು? ಚಿಕ್ಕ ಸಂಖ್ಯೆ. 2 2 1 1 ಚಿಕ್ಕದು. ಇವೆರಡರಲ್ಲಿ ಒಂದಿದೆ. 10ನೇ ಸ್ಥಾನ ನೋಡಿ. 4 4ಕ್ಕಿಂತನೂ 3ಕ್ಕಿಂತನೂ ಚಿಕ್ಕದು. ಓಕೆ, 1.45. ಮುಂದಿನ ಸಂಖ್ಯೆ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿರ್ಬೇಕಾದ್ರೆ ಇರೋದ್ರಲ್ಲಿ ಚಿಕ್ಕ ಸಂಖ್ಯೆ 2 2 1 1.9 ಹೊಂದಿರೋ ಸಂಖ್ಯೆ ಇವೆರಡಕ್ಕಿಂತ ಚಿಕ್ಕದು. ಆದ್ರೆ ಇದಕ್ಕಿಂತ ದೊಡ್ಡದು. ಇನ್ನೊಂದು ಚೂರು ದೊಡ್ಡ ಸಂಖ್ಯೆ 2.2. 2 ಸ್ವಲ್ಪ ದೊಡ್ಡದು. ಇನ್ನೂ ದೊಡ್ಡದು 2.06. ಈಗ ಸಮೀಪದ ಸಂಖ್ಯೆ ಹೇಳುವಂತಹ ಸಮಯ. ಗುರ್ಸೋಣ. ಹೇಗೆ ಗುರುತಿಸ್ತೀರಿ? ಯಾವ್ದಕ್ಕೆ ಸಮೀಪ ಕೇಳ್ತಾರೆ? 2ಕ್ಕಲ್ಲ. ಇದಕ್ಕೆ ಯಾವ್ದು ಹತ್ರ? 1.9 ಹತ್ರ ಅಂತ ಹೇಳ್ತೀರಾ? ಹೆಂಗೆ ಹೇಳ್ತೀರಾ 1.9 ಹತ್ರ ಅಂತ? ಯಾಕಂದ್ರೆ 1.9ರಿಂದ 2 ಆಗ್ಬೇಕಂದ್ರೆ 0. ನೋಡೋಣ. ದೊಡ್ಡ ಸಂಖ್ಯೆ 2ನ್ನ ಬರ್ಕೋತೀನಿ. ಬಿಂದು ಇಟ್ಟು 0 ಹಾಕೋಣ. 0.9 ಹೋದ್ರೆ ಹೋಗಲ್ಲ. ಸ್ಥಾನ ತಗೊಳ್ಳಿ. ಎಷ್ಟಾಯ್ತು? 10 9 ಹೋದ್ರೆ 1. ಬಿಂದು ಕೆಳ ಬಿಂದು ಇದೆ, ಬಿಂದು ಇಡಿ. 1 1 ಹೋದ್ರೆ 0. ಸೊ 1.9ಕ್ಕೂ 2ಕ್ಕೂ ಎಷ್ಟು ವ್ಯತ್ಯಾಸ ಇದೆ? 0.1ರಷ್ಟು ವ್ಯತ್ಯಾಸ ಇದೆ. ಅದೇ 2ಕ್ಕೂ 2.06ಗೆ ಎಷ್ಟು ವ್ಯತ್ಯಾಸ ಇದೆ ನೋಡೋಣ. ದೊಡ್ಡದಾದ್ರಲ್ಲಿ 2.06. ಅದರಲ್ಲಿ 2ನ್ನ ಕಳೀರಿ. ದಶಮಾಂಶ ಸ್ಥಾನಗಳೆಲ್ಲ ಬಿಂದು 0 ಹಾಕೊಳ್ಳಿ. ನೋಡಿ 6 0 0. ಹೌದಾ? ಈಗ ಇದು ಬಹಳ ಹತ್ರ. 0.1 ಹತ್ರನ 0.06 ಹತ್ರನ 0.1 ಹಿಂಗೆ ಹೇಳ್ತೀರಾ? ನೋಡಿ ಹೋಲಿಕೆ ಮಾಡಿ ನೋಡಿ. ಪೂರ್ಣ ಸಂಖ್ಯೆ ಸ್ಥಾನಗಳು ಸಮ ಇದೆ. ಏನ್ ಮಾಡ್ಲಿ? ದಶಮಾಂಶ ಸ್ಥಾನಗಳು ನೋಡಿ. ಆಯ್ತಾ? ಎಷ್ಟಿದೆ ಇಲ್ಲಿ? ಇಲ್ಲಿ 0 ಇದೆ. ಆಯ್ತಾ? ಅಂದ್ರೆ ಈ ನಿನಿಬೇಗದ ಸಮೀಪ ಇರೋದು ಕಡಿಮೆ ಇರೋದಾಗ್ಬೇಕು, ಹೌದಲ್ವಾ? ಕಡಿಮೆ ಅಂತರ ಇರೋದಾಗ್ಬೇಕು. 1 ಕಡಿಮೆನಾ? 0 ಕಡಿಮೆನಾ? 0 ಕಡಿಮೆ. ಹಾಗಾಗಿ ಈ ಸಂಖ್ಯೆ ಏನಿದೆ ಇದು ಬರೀ 0.06ರಷ್ಟು ಮಾನದಷ್ಟು ದೂರದಾಗಿದೆ. ಇದು 0.1 ಮಾನದಷ್ಟು ದೂರದಾಗಿದೆ. ಬಹಳ ಹತ್ರ ಇರೋರು 0.06 ಮಾನದಷ್ಟು ವ್ಯತ್ಯಾಸದಲ್ಲಿರುವಂತಹ 2.06 2ಕ್ಕೆ ಸಮೀಪ ಸಂಖ್ಯೆ ಅಂತ ಹೇಳ್ತೇವೆ. ಓಕೆನಾ? ನೆಚ್ಚಿನ ವಿದ್ಯಾರ್ಥಿಗಳೇ, ಕೊನೆಯ 2 ಇದೇ ಮಾದರಿಯ ಲೆಕ್ಕಗಳಿದ್ದಾವೆ. ಇವುಗಳಲ್ಲಿ 3 ಸಂಖ್ಯೆ ಕೊಟ್ಟಿದ್ದಾರೆ. ಇವುಗಳ 4ಕ್ಕೆ ಸಮೀಪ ಇರೋ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಗುರುಸನ ಏನ್ ಮಾಡ್ಬೇಕು? ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಸುಲಭ ಏರಿಕೆ ಕ್ರಮದಲ್ಲಿ ಬರ್ದ್ರಿ. ಮತ್ತೆ ಎಂತ ಸಂಖ್ಯೆ? ಚಿಕ್ಕ ಸಂಖ್ಯೆ. ಒಟ್ಟು ಎಷ್ಟು ಸಂಖ್ಯೆ ಇದಾವೆ? 4. ಹೌದು, 1 2 3 4 ಸಂಖ್ಯೆ ಇದೆ. 4ನ್ನು ಬರ್ಬೇಡ. ತುಂಬಾ ಚಿಕ್ಕದು. ಯಾವುದು? 4 3 3 ಚಿಕ್ಕದು. ಈ 3 ಇದೆ. ಸಮ ಇದೆ. ಪೂರ್ಣ ಸಂಖ್ಯೆಗಳ ಸ್ಥಾನ 11ರ ಸ್ಥಾನ ನೋಡಿ. ಎಷ್ಟಿದೆ? 5 6
ಸೊನ್ನೆ. ಚಿಕ್ಕದು ಯಾವುದು? ಸೊನ್ನೆ. ಸೊನ್ನೆ ಇರೋ ಈ ಸಂಖ್ಯೆ ತುಂಬಾ ಚಿಕ್ಕದು 3.099. ಓಕೆ, ನಂತರ ಮುಂದಿನ ಸಂಖ್ಯೆ ಸ್ವಲ್ಪ ದೊಡ್ಡದಾಗಿರ್ಬೇಕಾದ್ರೆ ಇರೋದ್ರಲ್ಲಿ ಚಿಕ್ಕ ಸಂಖ್ಯೆ 4 3 3 3 ಚಿಕ್ಕದು ಸಮ ಇದೆ. 11ನೇ ಸ್ಥಾನ ನೋಡಿ, ಇಲ್ಲಿ ಎಷ್ಟಿದೆ? 5. ಇಲ್ಲಿ 6. ನಿಮ್ ಬೇಕಾದ್ರೆ ಚಿಕ್ಕದಲ್ಲ? 5 ಚಿಕ್ಕದ 6 ಚಿಕ್ಕದ? 5 ಇವೆರಡಕ್ಕಿಂತ ಚಿಕ್ಕದು, ಆದ್ರೆ ಇದಕ್ಕಿಂತ ದೊಡ್ಡದಾಗಿರುತ್ತೆ. ವೆರಿ ಗುಡ್, ರೈಟ್. ಇದಕ್ಕಿಂತ ಸ್ವಲ್ಪ ದೊಡ್ಡದು 3.65. ಇನ್ನೂ ದೊಡ್ಡದು 4. ಸೊ ಹಾಗಾದ್ರೆ ಇವುಗಳಲ್ಲಿ ತುಂಬಾ ಸಮೀಪ, 4ಕ್ಕೆ ಸಮೀಪ ಇರೋ ಸಂಖ್ಯೆ ಯಾವುದು? 3.65. ಇಲ್ಲಿ ಆಗ್ಲೇನೋ ಕಳೆದಿರೋದೆಲ್ಲ ಹೇಳಿದ್ರಿ, ಇಲ್ಲೇನು ಕಳೀತಾ ಇಲ್ಲ. ಯಾಕಂದ್ರೆ ಬರೀ ಹಿಂದೆ 4ಕ್ಕೆ ಕೊನೆ ಸಂಖ್ಯೆ, ಅದ್ರ ಮುಂದಕ್ಕೆ ಯಾವುದೂ ಸಂಖ್ಯೆ ಇಲ್ಲ ಮಕ್ಕಳೇ. ಹಾಗಾಗಿ ಬಹಳ ಸುಲಭ ಆಗುತ್ತೆ. 4ರ ಹಿಂದಿನ ಸಂಖ್ಯೆ ತುಂಬಾ ಸಮೀಪದ ಸಂಖ್ಯೆ ಆಗಿರುತ್ತೆ. ಓಕೆ, ರೈಟ್, ಸರಿ ಅಪ್ಪ. ಹಾಗಾದ್ರೆ ಇವುಗಳಲ್ಲಿ 1ಕ್ಕೆ ಸಮೀಪ ಸಂಖ್ಯೆ ಗುರುತಿಸಿ ಅಂತಾರೆ. ಗುರುತಿಸೋಣ. ಎಸ್, ಏನ್ ಮಾಡ್ಬೇಕಂದ್ರ ಏರಿಕೆಯ ಕ್ರಮದಲ್ಲಿ ಬರೆಯೋಣ. ತುಂಬಾ ಚಿಕ್ಕದು ಯಾವುದು? 0. 1 0 0 0 ತುಂಬಾ ಚಿಕ್ಕದು. 2 0 ಇದೆ. 10ನೇ ಒಂದು ಸ್ಥಾನ ನೋಡಿ, ಎಷ್ಟು 10ನೇ ಒಂದುಗಳಿದಾವೆ? ಇಲ್ಲಿ ಯಾವ ಚಿಕ್ಕದು? 6 10ನೇ ಒಂದು. ಈ ಸಂಖ್ಯೆಯೇ ತುಂಬಾ ಚಿಕ್ಕದು, ಹೌದಾ? ಮುಂದಿನ ಸಂಖ್ಯೆ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿರ್ಬೇಕು. 1 0 1 ಸ್ವಲ್ಪ ದೊಡ್ಡದು ಬೇಕಾದ್ರೆ ಇರೋದ್ರಲ್ಲಿ ಚಿಕ್ಕದು ತಗೋತೀವಿ. 1 0 1 ಯಾವ ಚಿಕ್ಕದು? 0.8. ಇವೆರಡಕ್ಕಿಂತ ಚಿಕ್ಕದು, ಆದ್ರೆ ಇದಕ್ಕಿಂತ ದೊಡ್ಡದು. ಓಕೆ, ಮುಂದಿನ ಸಂಖ್ಯೆ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿರ್ಬೇಕು. ಇರೋದ್ರಲ್ಲಿ ಯಾವುದು? 1.08. 1 ಚಿಕ್ಕದು, 1 ಇದಕ್ಕಿಂತ ಚಿಕ್ಕದು, ಆದ್ರೆ ಎರಡಕ್ಕಿಂತ ದೊಡ್ಡದು. ಸೊ ಉಳಿದಿದ್ದು ಒಂದೇ ಒಂದು ಸಂಖ್ಯೆ, ಇದು ಎಲ್ಲದಕ್ಕಿಂತ ದೊಡ್ಡದು, ಹೌದಲ್ವಾ? ಎಸ್, ರೈಟ್. ಸೊ ಈಗ ಹೇಳಿ, ಇವುಗಳಲ್ಲಿ 1ಕ್ಕೆ ತುಂಬಾ ಸಮೀಪ ಇರುವ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. 1.08. ಹೇಗೆ ಹೇಳ್ತೀರಿ? ಅದು ತುಂಬಾ ಹತ್ರ ಯಾರಿದ್ದಾರೆ ಅಂತ ತಿಳ್ಕೊಬೇಕಾದ್ರೆ ಅವ್ರ ನಡುವಿನ ಅಂತರ ಲೆಕ್ಕ ಹಾಕ್ಬೇಕಲ್ಲ. ಹೇಗೆ ಲೆಕ್ಕ ಹಾಕ್ತೀರಾ? ಹೌದು, ಅದನ್ನ ಕಳೆದ್ಬಿಟ್ರೆ ಆಯ್ತಪ್ಪ. ಇವೆರಡನ್ನ ಕಳೆದು ನೋಡೋಣ. ದೊಡ್ಡ 1 ಅಲ್ಲ, 1 ಮೇಲ್ ಬರ್ಕೊತೀನಿ. 0.8 ಕೆಳಗೆ ಬರ್ಕೊಂಡು ಕಳೀತಾನೆ. 0ಗೆ 8 ಹೋದ್ರೆ 2, 10ಗೆ 8 ಹೋದ್ರೆ 2. ಪಾಯಿಂಟ್ ಇಡಿ. ಎಷ್ಟಿದೆ? 0 0 ಹೋದ್ರೆ 0. ಸೊ ಇವೆರಡು ನಡುವಿನ ಅಂತರ 0.2. ಹಾಗೆ ಇವೆರಡು ನಡುವಿನ ಅಂತರ ನೋಡೋಣ. ದೊಡ್ಡ ಸಂಖ್ಯೆ ಯಾವುದು? 0.8. ಚಿಕ್ಕ ಸಂಖ್ಯೆ 1. ಏನಿಲ್ಲ, 0 ಹಾಕೊಳ್ಳಿ. 8 0 ಹೋದ್ರೆ 0 0 ಹೋದ್ರೆ 1 1 ಹೋದ್ರೆ. ಈಗ ಯೋಚನೆ ಮಾಡೋಣ. ಈ 1ಕ್ಕೆ ಇದು ಹತ್ತಲ್ಲ, ಇದು ಹತ್ತಲ್ಲ. 1.08. ಎಲ್ಲಿ 1.0? ಈ ಸಂಖ್ಯೆ ಹಿಂಗೆ ನೋಡಿ ಮಕ್ಕಳು. ತುಂಬಾ ಹತ್ರ ಯಾವ್ದು ತಿಳ್ಕೊಬೇಕಾದ್ರೆ ಅಂತರ ಚೆಕ್ ಮಾಡೋಣ. ಇದು ಸಮೀಪವೇ, ಇದು ಸಮೀಪವೇ ಅಂತ. ಈಗ ನೋಡಿ, ಇವೆರಡನ್ನ ಕಳೆದ 0.2 ಬಂತು, ಇವೆರಡನ್ನ ಕಳೆದ 0.08 ಬಂತು, ಆಯ್ತಾ? ಇದು 0.2 ಬಂದಿದೆ. ಕಂಪೇರ್ ಮಾಡಿ. ತುಂಬಾ ಹತ್ರ ಇರೋದು ಅಂದ್ರೆ ಚಿಕ್ಕದಾಗಿ ಕಡಿಮೆ ಅಂತರ ಇರಬೇಕು, ಆಯ್ತಾ? ತುಂಬಾ ಚಿಕ್ಕದು ಯಾವುದು ಅಂತ ನೋಡೋಣ. ಪೂರ್ಣ ಸಂಖ್ಯೆ ಸಮ ಇದೆ. ದಶಮಾಂಶ ಸ್ಥಾನ 10ನೇ ಒಂದು ಸ್ಥಾನ ನೋಡೋಣ. ಎಷ್ಟಿದೆ? ಇದು 0. ಚಿಕ್ಕದು ಬೇಕಲ್ಲ? 2 ಚಿಕ್ಕದು, 0 ಚಿಕ್ಕದ? 0 ಚಿಕ್ಕದು. ಈ ಅಂತರವನ್ನ ಹೊಂದಿದ ಸಂಖ್ಯೆ 1 ಬಹಳ ಹತ್ರ ಇದೆ ಅಂತೆ. ಸೊ ಈ ಅಂತರ 0.08 ಅಷ್ಟು ಅಂತರ ಹೊಂದಿದ ಸಂಖ್ಯೆ ಯಾವುದು? 1.08. ಬರೀ 1ರಿಂದ 0.08 ಮಾನಗಳಷ್ಟು ದೂರದಲ್ಲಿದೆ. ಇದು 0.2 ಮಾನಗಳಷ್ಟು ಹಿಂದೆ ಇದೆ. ಹಾಗಾಗಿ ಈ 1.08 1ಕ್ಕೆ ಸಮೀಪ ಇರುವ ಸಂಖ್ಯೆ ಅಂತ ಹೇಳ್ತೇವೆ. ಓಕೆನಾ?